ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲಗಳೇನು, ಹಾಗೆ ಈ ದಿನ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಸೋಮವಾರ ಈ ದಿನದ ವಿಶೇಷತೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ಕೃತ್ತಿಕಾ ನಕ್ಷತ್ರ. ಈ ದಿವಸ ಶಿವನ ವಾರದಲ್ಲಿ ಪಂಚಮಿ ಬಂದು ಸೇರಿದೆ. ಪಂಚಮಿ ಆ ಶಕ್ತಿ ಲಲಿತಾ ಪರಮೇಶ್ವರಿಯನ್ನು ಆರಾಧನೆ ಮಾಡಲಿಕ್ಕೆ ಪಂಚಮಿ ತಿಥಿ ಅತ್ಯಂತ ಶ್ರೇಷ್ಠ ಅಂತ ಲಲಿತಾ ಸಹಸ್ರನಾಮದಲ್ಲಿ ನಾವು ಕಾಣ್ತೀವಿ. ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಅಂತ. ಹೀಗಾಗಿ ಪಂಚಮಿ ತಿಥಿ ಅದು ಪೂರ್ಣ ತಿಥಿ ಅಂತ, ಪೂರ್ಣ ಕಳೆಗಳನ್ನು ಹೊಂದಿರತಕ್ಕಂಥವಳಲ್ವ ಲಲಿತಾ ಪರಮೇಶ್ವರಿ. ಹೀಗಾಗಿ ಈ ಶಿವ ಹಾಗೂ ಶಕ್ತಿ ಒಂದನ್ನು ಬಿಟ್ಟು ಒಂದಿಲ್ಲ. ಕಾಳಿದಾಸ ಮಹನೀಯ ಹೇಳ್ತಾನಲ್ಲ, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ. ಹೇಗೆ ವಾಕ್ ಅರ್ಥ, ಮಾತಿನೊಳಗೆ ಅರ್ಥ ಹೇಗೆ ಬೆಸೆದುಕೊಂಡಿದೆಯೋ ಆ ರೀತಿಯಲ್ಲಿ ಪಾರ್ವತಿ ಪರಮೇಶ್ವರರು ಬೆಸೆದು ಬಿಟ್ಟಿದ್ದಾರೆ ಅಂತ. ಉದಾಹರಣೆಗೆ, ಅಲ್ಲಿರೋ ಲೋಟ ತಗೊಂಬ ಅಂತಂದರೆ ಆ ಮಾತಿಗೆ ಏನರ್ಥ? ಏನೋ ಅರ್ಥ ಇದೆ ಅಲ್ವಾ? ಲೋಟವನ್ನು ತೆಗೆದುಕೊಂಡು ಬಾ ಅಂದರೆ ಅದನ್ನು ತೊಗೊಂಡು ಬಂದು ಹತ್ತಿರ ಕೊಡ್ತಾರೆ ಅದನ್ನು. ಹೇಗೆ ಹೀಗೆ ಒಂದು ಮಾತು ಹೇಳ್ತಾ ಇದ್ದ ಹಾಗೆ ಅದರೊಳಗೆ ಅರ್ಥವು ಬೆಸೆದುಕೊಂಡು ಬಿಟ್ಟಿದೆಯೋ, ಬಿಡಿಸಲಾಗದ ಹಾಗೆ, ಆ ರೀತಿಯಲ್ಲಿ ವಾಗರ್ಥ, ವಾಕು ಮತ್ತು ಅರ್ಥ ಹೇಗೆ ಬೆಸೆದಿದೆಯೋ ಹಾಗಿದ್ದಾರೆ ಪಾರ್ವತಿ ಪರಮೇಶ್ವರರು ಅಂತ. ಅದನ್ನು ವಿಭಾಗಿಸೋಕೆ ಆಗೋದಿಲ್ಲ, ಹಾಗಿದೆ. ವಿದ್ವಾಂಸರು ಈ ವಾಗರ್ಥ ಅನ್ನೋದಕ್ಕೆ ಸಾಕಷ್ಟು ಬೇರೆ 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 ನಿರೂಪಣೆಗಳನ್ನು ಮಾಡ್ತಾರೆ. ಅದು ವೇದದೊಳಗೆ ಅಡಕವಾಗಿರ್ತಕ್ಕಂಥ ಯಾವ ಬ್ರಹ್ಮಶಕ್ತಿ ಸೇರಿಕೊಂಡಿದೆಯೋ ವೇದದೊಳಗೆ, ಆ ರೀತಿಯ ಒಂದು ಸೇರ್ಪಡೆಯಾಗಿದೆ ಅಂತ. ಅವೆರಡನ್ನು ಬಿಡಿಸ್ಲಿಕ್ಕೆ ಆಗಲ್ಲ ಅಂತ. ಹೀಗೆ ಹಲವು ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು, ಒಂದು ಮಾತಿಗೆ ಅರ್ಥ ಹೇಗೆ ಸೇರ್ಕೊಂಡು ಬಿಟ್ಟಿದೆಯೋ ಆ ರೀತಿಯಲ್ಲಿ ಪಾರ್ವತಿ ಪರಮೇಶ್ವರಿದ್ದಾರೆ. ಆ ರೀತಿಯ ಒಂದು ಈ ಸೋಮವಾರ ಪಂಚಮಿ ತಿಥಿಯಲ್ಲಿ ನಾವು ಅವರೀರ್ವರನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಬದುಕಿನಲ್ಲಿ ದಾಂಪತ್ಯದಲ್ಲಿ ಇಂಥದ್ದೊಂದು ಸಾಮರಸ್ಯ ಬೇಕಾಗುತ್ತೆ. ಶಿವ ಹೇಗೆ ಪಾರ್ವತಿಯನ್ನು ನಡೆಸಿಕೊಂಡಿದ್ದಾನೆ, ಪಾರ್ವತಿ ಹೇಗೆ ಶಿವನನ್ನು ಕಂಡಿದ್ದಾಳೆ, ಅವರಲ್ಲಿ ಸಂಸಾರದಲ್ಲಿ ಗಲಾಟೆ ಇಲ್ಲ ಅಂತಲ್ಲ, ಗಲಾಟೆಯೂ ಇದೆ, ಆದರೆ ಅತಿಶಯವಾದ ಪ್ರೇಮವೂ ಇದೆ, ಗೌರವವೂ ಇದೆ. ಅದು ಸಂಸಾರದಲ್ಲಿ ಬೇಕಾಗಿದೆ. ಇದನ್ನು ನಾವು ಎಲ್ಲಿಂದ ಕಲಿತೀವಿ? ಆದಿ ದಂಪತಿಗಳಾಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರರಿಂದ ತಾನೇ ಕಲಿಯೋದು. ಹೀಗಾಗಿ ಅವರ ಚರಿತ್ರೆಗಳನ್ನು ಓದಿದಾಗ, ಅವರ ಕಥೆಗಳನ್ನು ಕೇಳಿದಾಗ, ಇಂಥ ಕಾಳಿದಾಸನಂಥ ಇಂಥ ಪ್ರಾರ್ಥನಾ ಪದ್ಯಗಳನ್ನು ನೋಡಿಕೊಂಡಾಗ, ಅರ್ಥ ಮಾಡಿಕೊಂಡಾಗ ಆದರ್ಶವಾಗಿ ನಿಲ್ತಾರವರು. ಹಾಗೆ ನಡೀಬೇಕು. ನಮ್ಮ ಕೈಯಲ್ಲಿ ಆಗತ್ತಾ ಭಗವಂತನ ಥರ ಇರಲಿಕ್ಕೆ? ಕನಿಷ್ಠ ಆ ದಾರಿಯಲ್ಲಿ ಸಾಗಲಿಕ್ಕೆ ಅವಕಾಶ ಮಾಡಿಕೊಡು. ಅವನ ಚಿತ್ತ ತಾನೇ. ನಾವು ಬದುಕ್ತಾ ಇರೋದೆಲ್ಲ ಅವನ ಚಿತ್ತ, ಅವನ ಕಲ್ಪನೆ, ಅವನ ನಿರ್ದೇಶನ. ಹೀಗಾಗಿ ನನ್ನ ಸಂಕಲ್ಪ, ನಿನ್ನ ಹಾದಿಯ ನೀನು ಯಾವುದನ್ನು ಸಂಕಲ್ಪ ಕಲ್ಪಿಸ್ಕೊಳ್ತಾ ಇದೆಯೋ ಅದೇ ನನ್ನ ಸಂಕಲ್ಪವೂ ಆಗಿರಲಿ. ನೀನು ಯಾವ ಮಾರ್ಗವನ್ನು ತೋರ್ತಾ ಇದೆಯೋ ನನಗೆ ಆ ಮಾರ್ಗದಲ್ಲಿ ಸಂಚರಿಸುವ ಕಸುವು, ಕಾಲಿಗೆ ಬೇಕಾಗಿರ್ತಕ್ಕಂಥ ಕಸುವು, ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಕಸುವು ತುಂಬಲಿ ಪರಮಾತ್ಮ ಅಂತ ನಾವು ಶರಣಾಗತರಾಗಬೇಕು. ನಮಗೆ ತುಂಬ ದೌರ್ಬಲ್ಯ ಇದೆ. ನಾವು ಯಾವುದಕ್ಕೂ ಯೋಗ್ಯರಲ್ಲ. ಪರಮಾತ್ಮನ ಮುಂದೆ ನಿಂತಾಗ ನಾವು ಅಸಮರ್ಥರು. ಎಂಥ ವಿಜ್ಞಾನಿಯು, ಎಂಥ ವೈದ್ಯನು, ಎಂಥ ಮನೋವಿಜ್ಞಾನಿಯು, ಮನಃಶಾಸ್ತ್ರಜ್ಞನೇ ಆಗಿರಬಹುದು, ಆ ಚಿತ್ತ ಲಹರಿ ಹೇಗೆ ಅನ್ನೋದು ಶಿವನಿಗೆ ಗೊತ್ತಿದೆ. ಅದರ ಮೂಲ ಅವನಲ್ಲಿದೆ. ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಬುಡಮೇಲಾಗ್ಬಿಟ್ಟಿದೆ ಅದು. ಬೇರುಗಳೆಲ್ಲ ಕೆಳಗೆ ಬಂದಿದೆ,
ಯಾವುದು ಮುಖ್ಯವಾದ ಮರದ ತುದಿ ಅದು ಮೇಲ್ಗಡೆ ಇದೆ ಅಂತ. ಹಾಗೆ ನಮ್ಗೆ ಗೊತ್ತಾಗಲ್ಲ ಪರಮೇಶ್ವರನ ಆ ಚಿತ್ತ ಜಾಲ ಹೇಗಿದೆ ಅಂತ. ಹೀಗಾಗಿ ಈ ದುರ್ಬಲರಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ದಿವಸ ನಮ್ಮ ಕುಟುಂಬದಲ್ಲೂ ಅಂಥದ್ದೇನಾದರೂ ಸಮಸ್ಯೆಗಳು, ದೌರ್ಬಲ್ಯಗಳು, ಅವಘಡಗಳು, ಮನಸ್ಸಿಗೆ ವಿರೋಧಗಳು ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿ ನೀವು ಹೇಗೆ ಅರ್ಥದ ವಾಕಿನೊಳಗೆ ಅರ್ಥ ಬೆಸೆದುಕೊಂಡು ಹೇಗಿದ್ದೀರೋ ಹಾಗೆ ನಮ್ಮ ಬದುಕಿನಲ್ಲೂ ಅಂಥದ್ದೊಂದು ಸಾಮರಸ್ಯವನ್ನು ಏರ್ಪಾಡು ಮಾಡಿಕೊಡ್ರಪ್ಪ ತಂದೆ ತಾಯಿಗಳ ಅಂತ ಪ್ರಾರ್ಥನೆ ಮಾಡೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಯಾವುದೇ ದಾಂಪತ್ಯದಲ್ಲಿ ಬಿರುಕು ಮೂಡಿದಾಗ ಅಥವಾ ಯಾವುದೇ ಕುಟುಂಬದಲ್ಲಿ ಸಮಸ್ಯೆಗಳಾದಾಗ ಮೊದಲು ನೆನಪಾಗೋದೇ ಆ ಪಾರ್ವತಿ ಪರಮೇಶ್ವರರು. ಯಾಕಂದರೆ ಈ ಲೋಕಕ್ಕೆ ಅವರೇ ತಂದೆ ತಾಯಿ ಅಲ್ವಾ. ತಂದೆ ತಾಯಿ ಹೇಗಿರ್ತಾರೋ ಮಕ್ಕಳು ಕೂಡ ಹಾಗೆ ಇರ್ತಾರೆ. ಅವರನ್ನು ನೋಡಿ ಕಲಿಯೋದು ತುಂಬಾ ಇರುತ್ತೆ. ಇವತ್ತು ನೀವು ಅದನ್ನು ನೆನಪಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಗಂಗಮ್ಮ ಅವರು ಕಳಿಸಿದ್ದಾರೆ. ಗಂಗಮ್ಮ ಅವರ ಜನ್ಮ ದಿನಾಂಕ 8/4/1955. ಹುಟ್ಟಿದ ಸಮಯ ಬೆಳಗ್ಗೆ 8:20. ಸ್ವಂತ ಮನೆ ಕಟ್ಟಬೇಕು, ಆದರೆ ಅದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಏನಾಗುತ್ತೆ ತಿಳಿಸಿ, ಏನಾದರೂ ಪೂಜೆ ಮಾಡಬೇಕಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಂಗಮ್ಮ ಅವರ ಪ್ರಶ್ನೆ ಅದು ಮನೆಗೆ ಸಂಬಂಧಿಸಿದೆ ಅಲ್ವಾ? ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿ. ನೋಡೋಣ ಜಾತಕ ನೋಡೋಣ. ನೋಡಿ, ಇದು ಜಾತಕವನ್ನು ತಮ್ಮ ಜಾತಕದ ನೋಡಿ ನಿಮ್ಮದೇ ಹೆಸರಿನಲ್ಲಿ ಇದೆಯಾ ಅದು ಬಹಳ ಮುಖ್ಯವಾಗುತ್ತೆ. ಅಂತೂ ಹಾಗಿದ್ದರೆ ಒಂದು ವೇಳೆ ನಿಮ್ಮದು ನೋಡಿ, ಈಗ ಜಾತಕ ಗಮನಿಸಿದ್ರೆ ಇದು ಮೇಷಲಗ್ನವಾಗಿದೆ. ಚತುರ್ಥಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಶನಿಯುಕ್ತನಾಗಿದ್ದರೂ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಶನಿಯೂ ಚೆನ್ನಾಗಿದ್ದಾನೆ. ಎರಡೂ ಗ್ರಹಗಳು ತುಂಬ ಚೆನ್ನಾಗಿದ್ದಾವೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರೋದು ಬುಧ ದಶೆಯಲ್ಲಿ ಈಗ ಶನಿ ಭುಕ್ತಿ ನಡೀತಾ ಇದೆ. ಈಗ ಅವಕಾಶ ಉಂಟಾಗುತ್ತೆ ನಿಮಗೆ. ಈಗ ಶನಿ ಭುಕ್ತಿ ನಡೀತಾ ಇದೆ. ನನಗನ್ಸುತ್ತೆ ಈಗ ಚೆನ್ನಾಗಿದೆ. ಈಗ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಸಂಶಯ ಏನೂ ಇಲ್ಲ. ಬುಧ ವ್ಯಯದಲ್ಲಿದ್ದಾನೆ, ದಶಾನಾಥ ವ್ಯಯದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ವಿರೋಧಗಳು ಕಾರಣ ಷಷ್ಠಾಧಿಪತಿ ಅವನು. ಈ ಒಂದು ಲಗ್ನಕ್ಕೆ ಸ್ವಲ್ಪ ಮಾರಕ ಬುಧ. ಈ ಕಾರಣದಿಂದ ಬುಧನಿಗೆ ನೋಡಿ ಶತ್ರುಗಳನ್ನು ಜಯಿಸಲಿಕ್ಕೆ ಬುಧನ ದಶಾಭುಕ್ತಿ ಕಾಲಗಳಲ್ಲಿ ಸುದರ್ಶನ ಬಹಳ ಒಳ್ಳೆಯ ಒಂದು ಅಸ್ತ್ರ, ಮಂತ್ರಾಸ್ತ್ರ. ಹೀಗಾಗಿ ಒಂದು 1008 ಸಂಖ್ಯೆಯಲ್ಲಿ ಅಥವಾ ನಿಮಗೆ ಸಾಮರ್ಥ್ಯ ಇದೆ 10,000 ಸಂಖ್ಯೆಯಲ್ಲಿ ಸುದರ್ಶನ ಮಂತ್ರವನ್ನು ಜಪಿಸಿ ತದ್ದಶಾಂಶ ಹವನ ಮಾಡಿದ್ರೆ ಗೆಲುವು ನಿಮ್ಮದೇ ಆಗುತ್ತೆ. ಕಾಲ ಚೆನ್ನಾಗಿದೆ. ಹೀಗಾಗಿ ಕಾಲ ಚೆನ್ನಾಗಿದ್ದಾಗ ದೇವತಾ ಆರಾಧನೆ, ಇಂಥ ಕಾಮ್ಯ ಆರಾಧನೆಗಳು, ಸುದರ್ಶನ ತುಂಬ ವಿಶಿಷ್ಟವಾದದ್ದು. ಹೀಗಾಗಿ ಶತ್ರುವಿನ ಅಂದರೆ ಯಾವ ಕೋರ್ಟ್ ಕೇಸು ಅಂತಂದರೆ ಅಲ್ಲಿ ಗೆಲುವೇ ಬೇಕಾಗಿದೆ. ಹೀಗಾಗಿ ಆ ಗೆಲುವಿಗೆ ಸುದರ್ಶನ ತುಂಬ ಸಹಾಯ ಮಾಡುತ್ತೆ. ಸಾಧ್ಯವಾದರೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೇಲೂರಿನಿಂದ ನಾಗರತ್ನ ಅವರು ಕಳಿಸಿದ್ದಾರೆ. ನಾಗರತ್ನ ಅವರ ಜನ್ಮ ದಿನಾಂಕ 20/12/1995. ಹುಟ್ಟಿದ ಸಮಯ ಬೆಳಗಿನ ಜಾವ 4:42. ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ, ರೈಲ್ವೆ ಎಕ್ಸಾಮನ್ನು ಬರಿತಾ ಇದ್ದೀನಿ, ಏನಾಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗರತ್ನವರ ಪ್ರಶ್ನೆ ಅದು ಎಕ್ಸಾಮಿಗೆ ಸಂಬಂಧಿಸಿದೆ ಅಲ್ವಾ? ರೈಲ್ವೆ ಎಕ್ಸಾಮ್ ತೊಗೊಂಡಿದ್ದಾರೆ ಅಂತ, ಜೊತೆಗೆ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ. ಅದೇ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ರವಿ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ಕಾಲ ಬುಧ ದಶೆಯಲ್ಲಿ ಈಗ ನಡೀತಾ ಇರೋದು ರಾಹುವಿನ ಭುಕ್ತಿ. ಜೂನ್ನಲ್ಲಿ ಗುರು ಪ್ರಾರಂಭವಾಗುತ್ತೆ. ನಿಮಗೆ ನೋಡಿ, ವಸ್ತುತಃ ಸರ್ಕಾರಿ ನೌಕರಿಗೆ ತುಂಬ ಬಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಸೂಚಿಸ್ತಾ ಇದೆ. ಕಾಲವು ನಿಮಗೆ ಅನುಕೂಲಕರವಾಗಿಲ್ಲ. ಒಂದು ಏನು ಅಂದರೆ ಶನೈಶ್ಚರ ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ, ತುಂಬ ಬಲಿಷ್ಠ ಸ್ಥಾನದಲ್ಲಿ ನಿಂತ್ಕೊಂಡು. ಇದು ಒಳ್ಳೆಯ ಲಕ್ಷಣ. ಅದಕ್ಕಿಂತಲೂ ನಿಮಗೆ ಹೆಚ್ಚಿನದಾಗಿ ನಿಮಗೆ ಈ ಯಾವುದನ್ನು ನಾವು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ರೈಲ್ವೆನೇ ಆಗಬಹುದು, ಔಟ್ಸೋರ್ಸಲ್ಲಿ ಸಿಗ್ತಕ್ಕಂತಹ ಕೆಲಸಗಳು ಇತ್ಯಾದಿಗಳಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ನಿಮಗೆ ಬಹಳ ಮುಖ್ಯವಾಗಿ ಈ ಕನ್ಸ್ಟ್ರಕ್ಷನ್ ಫೀಲ್ಡ್, ಕಬ್ಬಣ, ಮರಳು, ಇಂತಹ ಕ್ಷೇತ್ರಗಳಲ್ಲಿ ಸಿವಿಲ್ ಅಂತ ಏನಂತೀವೋ ಗೊತ್ತಿಲ್ಲ, ಪಾಪ ನಿಮಗೆ ಆಸಕ್ತಿ ಇದೆಯೋ ಇಲ್ವೋ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ತಾವೀಗೇನು ಮಾಡ್ತಾ ಇದ್ದೀರೋ ಅದಕ್ಕೂ ಪ್ರಯತ್ನ ಮಾಡಿ, ಈಶ್ವರನ ಆರಾಧನೆ ಮಾಡಿ. ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಗೋಧಿ ಸಮರ್ಪಣೆ ಮಾಡಿ ಒಂದು ಪ್ರಾರ್ಥನೆ ಮಾಡಿ, ಒಂದು 12 ಭಾನುವಾರ ನಿರಂತರವಾಗಿ ಮಾಡಿ. ಈಶ್ವರನ ಕೃಪೆ ಆಗಲಿ, ತಮಗೆ ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಲೋಕೇಶ್ ಅವರು ಕಳಿಸಿದ್ದಾರೆ. ಲೋಕೇಶ್ ಅವರ ಜನ್ಮ ದಿನಾಂಕ 20/2/2008, ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲೋಕೇಶ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ವ್ಯಯದಲ್ಲಿದ್ದಾನೆ. ಪಂಚಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಇದು ಸ್ವಲ್ಪ ಕೋಪ, ತಾಪ, ಇನ್ಯಾವುದೋ ಬೇಡದ ಸಹವಾಸಗಳು ಇವುಗಳಿಗೆ ಕಾರಣವಾಗ್ಬಿಡಬಹುದು. ಬಹಳ ಎಚ್ಚರಿಕೆ ಬೇಕು. ಇದಕ್ಕೇನಪ್ಪ ಅಂದರೆ, ನೀವು ತಪ್ಪದೇ ನರಸಿಂಹ ಪ್ರಾರ್ಥನೆ ಮಾಡಬೇಕು. ನರಸಿಂಹ ಸನ್ನಿಧಾನಕ್ಕೆ ಹೋಗೋದು, ಪ್ರತಿ ಮಂಗಳವಾರ ಅಲ್ಲೊಂದು ತುಳಸಿ ಅರ್ಚನೆ ಮಾಡಿಸೋದು, ಅಥವಾ ನರಸಿಂಹನಿಗೆ ಹೆಸರುಬೇಳೆ ಪಾಯಸವನ್ನು ನೈವೇದ್ಯ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳೋದು. ಪ್ರತಿ ಬುಧವಾರ ಇದನ್ನು ಮಾಡಿ. ಹೆಸರುಬೇಳೆಯಿಂದ ಪಾಯಸ ಮಾಡೋದು, ನರಸಿಂಹನಿಗೆ ಸಮರ್ಪಣೆ ಮಾಡೋದು, ನೈವೇದ್ಯ ಮಾಡೋದು, ಅದನ್ನು ಪ್ರಸಾದ ತಗೊಳ್ಳೋದು. ಶಿಕ್ಷಣ ಮುಗಿಯುವವರೆಗೆ ಇದನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ನರಸಿಂಹನ ಕೃಪೆ ಆದರೆ ನೀವು ಬದುಕಿನಲ್ಲಿ ಗೆಲ್ತೀರ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ದೀಕ್ಷಾ ಅವರು ಕಳಿಸಿದ್ದಾರೆ. ದೀಕ್ಷಾ ಅವರ ಜನ್ಮ ದಿನಾಂಕ 5/8/2007, ಹುಟ್ಟಿದ ಸಮಯ ಬೆಳಗ್ಗೆ 5 ಗಂಟೆ 10 ನಿಮಿಷ. ಶಿಕ್ಷಣ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ದೀಕ್ಷಾ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಶಿಕ್ಷಣ ಆದಮೇಲೆ ಸಾಮಾನ್ಯವಾದ ಪ್ರಶ್ನೆ ಕೆಲಸ ಇರುತ್ತೆ. ನಿಮಗೆ ಕೆಲಸಕ್ಕಿಂತ ಬಹಳ ಮುಖ್ಯವಾಗಿ ಮದುವೆ ಆದರೆ ಸಾಕಪ್ಪ ಅನ್ನೋ ಥರ ಆಗಿದೆ. ಇಲ್ಲಿ ಸಂತೋಷ. ನೋಡೋಣ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಬದುಕು ಕಟ್ಟಿಕೊಳ್ಳೋದು ಮುಖ್ಯವಾಗಿರುತ್ತೆ. ನೋಡಿ, ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ. ತುಂಬ ಒಳ್ಳೆಯದು. ಪಂಚಬುದ್ಧಿಸ್ಥಾನೇ ಶುಭಯುತೆ ಶುಭದೃಷ್ಟಿ ಸಮನ್ವಿತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಅಂತ ಹೇಳುತ್ತೆ. ಹೀಗಾಗಿ ಜಾಣ್ಮೆ ಅನ್ನೋದು ಕರಗತವಾಗಿರುತ್ತೆ. ಗ್ರಹಗಳಿಂದಾಗಿ ಅನುಕೂಲ ಆಗುತ್ತಿದ್ದು ತುಂಬ ಒಳ್ಳೆಯದು, ಚೆನ್ನಾಗಿದೆ. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿರೋದ್ರಿಂದ ನೀವು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದ್ರು ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಟೀಚಿಂಗ್ ಕೋರ್ಸ್ ಅಂತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆ ರೀತಿಯಲ್ಲಿ ಅನುಕೂಲ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ವಿದ್ಯೆಗೇನೂ ತೊಂದರೆ ಇಲ್ಲ. ಇನ್ನು ವಿವಾಹಕ್ಕೆ ತಾವು ಕೇಳಿದ್ದೀರಿ. ಆ ಅಧಿಪತಿ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಶನೈಶ್ಚರ ಶಾಂತಿ ಮಾಡಿಸಬೇಕು. ಆ ಸಂದರ್ಭದಲ್ಲಿ ಯೋಚನೆ ಮಾಡಿ. ಈಗಲೇ ಅದ್ರ ಬಗ್ಗೆ ತಲೆನೋವು ಮಾಡಿಕೊಳ್ಳೋದು, ಅದರ ಹೊರೆಯ ಭಾರವನ್ನು ನಾವು ಹೊತ್ಕೊಳ್ಳೋದು ಅದೆಲ್ಲ ಒಳ್ಳೆಯದಲ್ಲ. ಚೆನ್ನಾಗಿ ಓದಿ. ಈಗ ಓದಿಗೆ ತುಂಬ ಚೆನ್ನಾಗಿದೆ. ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರತಿ ಶನಿವಾರ ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಒಳ್ಳೆಯದಾಗಲಿ. ಈಗ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡುವಂಥ ಸಮಯ. ಶಾಸ್ತ್ರಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲ ಹೇಗಿದೆ, ಪರಿಹಾರ ಏನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಚಂದ್ರನನ್ನು ಕಾಣ್ತಾ ಇದ್ದೀವಿ. ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಕರ್ಕಟಕ ರಾಶಿಯಲ್ಲಿ ಈ ದಿವಸ ಮಂದಬುದ್ಧಿಯಾಗಿದೆ. ಇನ್ನು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಕುಜ, ಬುಧ ಹಾಗೂ ರಾಹು ಕಾಣ್ತಾ ಇದ್ದೀವಿ ನಾವು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಅಲ್ಲಿ ರವಿ, ಶುಕ್ರ ಹಾಗೂ ಶನೈಶ್ಚರ ಇದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ದ್ವಿತೀಯದ ಚಂದ್ರನಿಂದಾಗಿ ಒಳ್ಳೆಯ ವಾಗ್ಬಲ, ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಸಹಕಾರಿಯಾಗಿರುತ್ತದೆ. ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಹಣಕಾಸಿನಲ್ಲಿ ಒಂದು ಸುಸ್ಥಿರತೆ ಅಂತೀವಲ್ಲ, ಅದು ಉಂಟಾಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ಸಹಕಾರಗಳು, ಅನುಕೂಲಗಳು, ಸ್ತ್ರೀಯರಿಗೆ ಹೆಚ್ಚಿನ ಬಲ, ಇದೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಭೋಜನ ಈ ದಿವಸ, ಇಷ್ಟ ಭೋಜನ ಅಂತೀವಲ್ಲ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ ಈ ದಿವಸ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರೆಗೆ ದಿವಸ ನೋಡಿ, ದ್ವಿತೀಯದಲ್ಲಿ ಗುರುವಿರ್ತಕ್ಕಂಥದ್ದು. ಚಂದ್ರನಿಂದ ದ್ವಿತೀಯದಲ್ಲಿ ಶುಭಗ್ರಹಗಳಿದ್ದರೆ ಅದು ಸುನಫ ಯೋಗ ಅಂತ. ಸ್ವಯಮಧಿಗತ ವಿತ್ತ ಪಾರ್ಥವಸ್ತತ್ಸಮೋ ವಾ ಭವತಿ ಸುನಫಾಯಾಮ್ ಅಂತ ಹೇಳುತ್ತೆ. ಹೀಗಾಗಿ ತತ್ಸಮೋ ವಾ ಭವತಿ ಅಂದರೆ ರಾಜನೇ ಆಗಿಬಿಡ್ತಾನೆ ಅಂತ. ಪಾರ್ಥಿವಸ್ತತ್ಸಮೋ ವಾ ಭವತಿ ಅಂತ ಅಂದರೆ ರಾಜಮಾನ್ಯತೆ ಸಿಗುತ್ತೆ, ಗೌರವ ಸಿಗುತ್ತೆ ಅಂತ. ಹೀಗಾಗಿ ಸ್ವಂತ ವ್ಯಾಪಾರಿಗಳಿಗೆ ಹೆಚ್ಚಿನ ಹಣ ಸಹಾಯ ಉಂಟಾಗ್ತಕ್ಕಂಥದ್ದು, ಹಣದ ಲಾಭ ಬರ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಮ ಮುಖಕಾಂತಿ ಹೆಚ್ಚತಕ್ಕಂಥದ್ದು, ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಆ ರೀತಿಯಲ್ಲಿ ಹೆಣ್ಣುಮಕ್ಕಳಿಗೆ ಒಂದು ಬಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಇದೆ. ಹೀಗೆಲ್ಲ ತುಂಬ ಚೆನ್ನಾಗಿರೋ ಫಲಗಳಿದ್ದಾವೆ ಈ ದಿವಸ. ಸಂಗಾತಿಯಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ಇದೆ ಈ ದಿವಸ. ನಿಮಗೆ ಸ್ವಲ್ಪ ತೊಡಕೆನೆಂದರೆ ಸ್ವಲ್ಪ ಈ ಸಹೋದರರು ಮತ್ತು ಸೇವಕರು ಇಂಥವರಿಂದ ಸ್ವಲ್ಪ ಅಸಮಾಧಾನ,
ಅದು ಉಂಟಾಗುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಚಂದ್ರ ವ್ಯಯದಲ್ಲಿದ್ದಾನೆ, ಧನಾಧಿಪತಿ, ಧನಸ್ಥಾನದಲ್ಲಿ ಮಾಂದಿ ಇದ್ದಾನೆ. ಹೀಗಾಗಿ ಹೆಚ್ಚಿನ ಹಣ ಖರ್ಚು, ಬೇಡದೇ ಇರೋದಕ್ಕೆಲ್ಲ ಖರ್ಚಾಗುತ್ತೆ. ಇನ್ವೆಸ್ಟ್ ಅಲ್ಲ, ಅದು ವ್ಯಯ, ವ್ಯರ್ಥ ಆಗುತ್ತೆ. ಲಾಸ್ ಅಂತೀವಲ್ಲ, ಅದು ಜಾಸ್ತಿ ಇದೆ ಈ ದಿವಸ. ವಿದ್ಯಾರ್ಥಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ. ಕೋಪ, ತಾಪ, ಸ್ವಲ್ಪ ಹಾರಾಟ, ಕೂಗಾಟ ಇವುಗಳೆಲ್ಲ ಇರುತ್ತೆ ಈ ದಿವಸ. ಸ್ವಲ್ಪ ರೈಸ್ ಆಗಿಬಿಡೋದು ಅಂತಾರಲ್ಲ, ಹಾಗೆ ಶಾಂತವಾಗಿರಬೇಕು ಈ ದಿವಸ. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಹೆಣ್ಮಕ್ಕಳಿಗೆ ಸ್ವಲ್ಪ ಓಡಾಟ, ಕೆಲಸದ ಹೊರೆ ಜಾಸ್ತಿ, ಏನಂತೆ ಅದೇ ಟೆಂಪರ್ ರೈಸ್ ಆಗೋದು ಅಂತಾರಲ್ಲ, ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಈ ದಿವಸ. ಸ್ವಲ್ಪ ಸಮಾಧಾನವಾಗಿರಬೇಕು. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಈ ದ್ರವ ಹಾಗೂ ವಸ್ತ್ರ, ಹೂವು, ಹಣ್ಣು, ಹಾಲು ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ಲಕ್ಷಣ ಕಾಣ್ತೀರ. ಮುಖ್ಯವಾಗಿ ದೇವತಾ ಕಾರ್ಯಗಳು, ಶುಭ ಕಾರ್ಯಗಳು, ಮನಸ್ಸಿಗೆ ಯಾವುದು ಹಿತವೋ ಉನ್ನತವೋ ಅಂಥ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ ಈ ದಿವಸ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಮಕ್ಕಳಿಂದ ಸಹಾಯ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಸ್ತ್ರೀಯರಿಗಂತೂ ಅಧಿಕಾರ, ಬಡ್ತಿ, ಈ ರೀತಿಯಲ್ಲಿ ಒಂದು ಸ್ಥಾನಮಾನ, ಮಾನ್ಯತೆ ಅಂತೀವಲ್ಲ, ಅದು ಉಂಟಾಗುತ್ತೆ. ಪ್ರಶಂಸೆಗೆ ಪಾತ್ರರಾಗೋದು, ಯಾವುದೋ ಒಂದು ಗೌರವ ಸಮರ್ಪಣೆ ಆಗ್ತಕ್ಕಂಥದ್ದು, ಪ್ರಶಸ್ತಿಗಳು ಬರ್ತಕ್ಕಂಥದ್ದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಲಾಭದ ಗುರುವಿನಿಂದ ಲಾಭವೇ ಇದೆ. ಹಿರಿಯರಿಂದ ಒಳ್ಳೆಯ ಮಾತು, ಒಳ್ಳೆಯ ಸಲಹೆಯಿಂದ ಹಿಡಿದು ಹಣದ ಲಾಭದವರೆಗೆ ತುಂಬ ಚೆನ್ನಾಗಿದೆ. ಈ ದಿವಸ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳ ಸಾಧ್ಯತೆ ಸೂಚಿಸ್ತಾ ಇದೆ. ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಶುಭ ಕಾರ್ಯಗಳು, ಉತ್ತಮರ ಒಂದು ಭೇಟಿಯಾಗ್ತಕ್ಕಂಥದ್ದು, ದೇವತಾ ಕ್ಷೇತ್ರ ದರ್ಶನ, ಅಥವಾ ಮನಸ್ಸಿಟ್ಟು ಮನೆಯಲ್ಲೇ ಒಂದು ದೇವರು ಮನೆಯನ್ನು ಅಲಂಕರಿಸಿದ್ರೆ ಅದೇ ಎಷ್ಟೋ ಆ ರೀತಿಯ ಕೆಲಸಗಳಲ್ಲೂ ಪಾಲ್ಗೊಳ್ತೀರ. ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಬೋಣ ಈ ರೀತಿಯಲ್ಲಿ ಅಂತ, ಆ ರೀತಿಯ ತುಂಬ ಚೆನ್ನಾಗಿದೆ. ಇನ್ನು ಸ್ನೇಹಿತರ ಸಹಕಾರ, ಬಂಧುಗಳ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆ ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ತೊಡಕುಗಳು, ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳಿಗಂತೂ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೀವು ಹಾಗೆ ಬ್ಲಾಸ್ಟ್ ಆಗಿಬಿಡೋದು ಅಂತಾರಲ್ಲ, ಆ ರೀತಿಯಲ್ಲಿ ಸಾಕಾಯಿತು ನನಗೆ ಅಂತ ಅನಿಸ್ಬಿಡುತ್ತೆ, ಆ ರೀತಿಯಲ್ಲಿದೆ ಈ ದಿವಸ. ವಿಘ್ನಗಳು, ತೊಡಕುಗಳು, ಮಾಡಿದ ಕೆಲಸ ಪುನಃ ಮಾಡಬೇಕು. ಸಂಜೆವರೆಗೂ ಕೆಲಸ ಮಾಡಿ ಕೊನೆಗೆ ಇದೆಲ್ಲ ಮತ್ತಿನ್ನೊಂದು ಮಾಡಬೇಕು ಅಂದರೆ ತಲೆ ಕೆಡಲ್ವ, ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ ಈ ದಿವಸ. ಹೀಗಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಈ ದಿವಸ. ಮತ್ತು ಈ ಅಪಮಾನ, ಏನೋ ಒಂದು ರೀತಿಯ ತೊಡಕು, ಮನಸ್ಸಿಗೆ ಯಾರೋ ಏನೋ ಹೇಳಿಬಿಡ್ತಕ್ಕಂಥದ್ದು, ಅದನ್ನು ತಡ್ಕೊಳ್ಳೋಕ್ಕಾಗದೆ ಹೋಗ್ತಕ್ಕಂಥದ್ದು, ಈ ರೀತಿಯ ಒಂದು ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲಗಳನ್ನು ಕಾಣ್ತೀರ. ಇನ್ನು ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ ವೃದ್ಧಿ ಅಂತೀವಲ್ಲ, ಅದು ಅನುರಾಗ ವೃದ್ಧಿ ಆಗುತ್ತೆ ಈ ದಿವಸ. ಚೆನ್ನಾಗಿದೆ. ವ್ಯಾಪಾರದಲ್ಲೂ ಅಷ್ಟೇ, ಈ ಹಾಲು, ಹೈನು, ಈ ಗೋವಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೀರೋತ್ಪನ್ನ ಇತ್ಯಾದಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ತಂದೆ ಮಕ್ಕಳು ಸ್ವಲ್ಪ ಕ್ಲಾಶಸ್ ಆಗುವ ಸಾಧ್ಯತೆ ಇದೆ. ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ ನೀವು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದೆ ಈ ದಿವಸ. ಸಂಗಾತಿಯಲ್ಲಿ ಸಾಮರಸ್ಯ, ನಿಮ್ಮ ಮನೆಯಲ್ಲೂ ಒಂದು ಸಮಾಧಾನ, ಸೌಖ್ಯ ಇದೆ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿದೆ ಈ ದಿವಸ. ಅಷ್ಟಮದಲ್ಲಿ ಮಾಂದಿ ಇದೆ. ವಸ್ತು ಹಾನಿ, ವಸ್ತು ನಷ್ಟತೆ, ಅಪಮಾನ ಇದು ಎಲ್ಲ ಇದೆ. ಹೀಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ಚೆನ್ನಾಗಿದೆ. ಹೊಸ ಹೊಸ ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆ. ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತದೆ. ಮಕ್ಕಳ ಸಾಮರಸ್ಯ, ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಒಂದು ಬಾಂಧವ್ಯ ವೃದ್ಧಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಆಲೋಚನೆಗಳು, ಉತ್ತಮ ಆಲೋಚನೆಗಳು. ಹೈಯರ್ ಸ್ಟಡೀಸ್ ಅವ್ರಿಗೂ ತುಂಬ ಚೆನ್ನಾಗಿದೆ. ಆದರೆ ದಾಂಪತ್ಯ ಸಂಗಾತಿ ವಿಚಾರದಲ್ಲಿ ಮಾತ್ರ ಮನಸ್ಸಿಗೆ ಕಿರಿಕಿರಿ ಇದೆ ಈ ದಿವಸ. ತಪ್ಪದೇ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಪ್ರಯಾಣ ಸೌಖ್ಯ, ವಿಹಾರ, ಈ ಕೃಷಿ ಕ್ಷೇತ್ರಗಳಲ್ಲಿ ಮತ್ತು ಹೂವು, ನರ್ಸರಿ ಇತ್ಯಾದಿ ಯಾವ ಕ್ಷೇತ್ರಗಳಿದಾವಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ವಸ್ತ್ರಕ್ಕೆ ಸಂಬಂಧಿಸಿದ ಅಂದರೆ ಕಾಸ್ಟ್ಯೂಮ್ ಅಥವಾ ಕ್ಲಾತ್ ಇವುಗಳಲ್ಲಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಮತ್ತು ಹೂವು, ಹಣ್ಣು
ಈ ವ್ಯಾಪಾರಿಗಳಿಗೆ ಹೆಚ್ಚಿನ ಸಮೃದ್ಧಿ, ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸ್ನೇಹಿತರ ಸಹಕಾರ, ಸಹೋದ್ಯೋಗಿಗಳು ಮತ್ತು ಸಹೋದರರು, ಸೇವಕರು ಇವರಿಂದ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ಕಾಣ್ತೀರ ಸ್ವಲ್ಪ ಮಟ್ಟಿಗೆ. ಈ ದಿವಸ ಉದರ ಬಾಧೆ ಸೂಚಿಸ್ತಾ ಇದೆ, ದುರ್ಗಾ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅಜ್ಞಾನ ಶುದ್ಧೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.